ಶಿಫ್ಟ್ ಮಾಡ್ತಾರೆ. ಎಲ್ಲಿಂದ 11:20ಕ್ಕೆ ಹೊರಟಿದ್ದು ಇಲ್ಲಿಂದ ನೇರವಾಗಿ ಸೋಲೂರು ಕ್ರಾಸ್, ನೆಲಮಂಗಲ ಕ್ರಾಸ್, ಹಾಗೆ ಮರೂರು ಹ್ಯಾಂಡ್ ಪೋಸ್ಟ್, ಅಲ್ಲಿಂದ ಕದವಳ್ಳಿ ಕ್ರಾಸ್, ಮತ್ತು ಬೆಳ್ಳೂರು ಕ್ರಾಸ್, ಕುಣಿಗಲ್ ಕ್ರಾಸ್, ಹಾಗೆ ಹಿರಿಸಾವೆ ಕ್ರಾಸ್, ಚನ್ನರಾಯಪಟ್ಟಣ, ಎಲೆಯೂರು, ಹಾಸನ ಡೈರಿ ಸರ್ಕಲ್, ಅಲ್ಲಿಂದ ಬೂನಹಳ್ಳಿ ಕ್ರಾಸ್ ಅಂತ ಬರುತ್ತೆ. ಅದಾದ ನಂತರ ಮುಂದೆ ಬರುವಂಥ ಶಾಂತಿಗ್ರಾಮ, NR ಸರ್ಕಲ್, ಮತ್ತು ಹೊಸಳ್ಳಿ ಮೂಲಕ ಏನು ಪಾರ್ಥಿವ ಶರೀರದ ವಾಹನ ಹೋಗುತ್ತೆ. ಮತ್ತು ಅಲ್ಲಲ್ಲಿ ಮಾರ್ಗ ಮಧ್ಯೆ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಭಾಗದಲ್ಲಿ, ಹಾಸನ ಭಾಗದಲ್ಲಿ ಸಹಜವಾಗಿ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು, ಒಳ್ಳೆ ನರಸೀಪುರದಲ್ಲಿ HD ರೇವಣ್ಣ ಅವರ ಅಭಿಮಾನಿಗಳು ಇವರೆಲ್ಲರೂ ಕೂಡ ಇರೋದ್ರ ಹಿನ್ನೆಲೆಯಲ್ಲಿ, ಜೊತೆಗೆ ದೇವೇಗೌಡರ ಕುಟುಂಬಕ್ಕೂ ಕೂಡ ಸಾಕಷ್ಟು ಹತ್ತಿರ ಇರುವಂಥವರು ಸಾಕಷ್ಟು ಜನ ಇದ್ದಾರೆ ಆ ಭಾಗದಲ್ಲಿ. ಯಾಕೆಂತಂದರೆ ಸುಮಾರು 20-30 ವರ್ಷಗಳ ಹಿಂದಿನಿಂದಲೂ ಕೂಡ ಹಾಸನ ಜಿಲ್ಲೆಯನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಂತಹ ದೇವೇಗೌಡರ ಕುಟುಂಬ. ಹೀಗಾಗಿ ಸಾಕಷ್ಟು ಅಲ್ಲಿ ಒಂದು ಹಿಡಿತಾ ಇರ್ತಕ್ಕಂಥ, ಹೀಗಾಗಿ ಲಕ್ಷಾಂತರ ಅಭಿಮಾನಿಗಳು ಕೂಡ ಇರೋ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಎಲ್ರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳ ಬಳಿ ಕೂಡ. ಇನ್ನು ಬೆಳಿಗ್ಗೆ ಅಂದರೆ ಇವತ್ತು ಇಲ್ಲಿ ಹೋಗಿದ್ದಂತೂ ನೇರವಾಗಿ ಹೊಳೆನರಸೀಪುರದ HD ರೇವಣ್ಣ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇದಾದ ಬಳಿಕ ಬೆಳಗ್ಗೆ 7 ಗಂಟೆಯಿಂದ 9:15ವರೆಗೂ ಕೂಡ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ಇರುತ್ತೆ. ಇದಾದ ನಂತರ ಮಧ್ಯಾಹ್ನ ಸುಮಾರು 1 ಗಂಟೆ ಸುಮಾರಿಗೆ ಅಲ್ಲಿಂದ ಶಿಫ್ಟ್ ಮಾಡ್ತಾರೆ. ಅಂತ್ಯಕ್ರಿಯೆ ಸ್ಥಳ ಇದೆ. ಅಂತ್ಯಕ್ರಿಯೆ ಸ್ಥಳ ಬಂದು ಶ್ರೀ ಮಾವಿನಕೆರೆಯ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಅಂತ್ಯಕ್ರಿಯೆ ಅಂದರೆ ಅಲ್ಲಿಂದ ಸುಮಾರು ಒಂದು 200-300 ಮೀಟರ್ ಇರತಕ್ಕಂಥ ಸ್ಥಳದಲ್ಲಿರ್ತಕ್ಕಂತಹ ಏನು ಅಂತ್ಯಕ್ರಿಯೆಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಬೆಳಿಗ್ಗೆ 2 ಕಾಲಿಂದ ಹಿಡಿದು 4 ಕಾಲುವರೆಗೂ ಕೂಡ ಈ ಒಂದು ಅಂತಿಮ ಕ್ರಿಯೆಯ ಅಂತಿಮ ವಿಧಿವಿಧಾನಗಳು ಎಲ್ಲವೂ ಕೂಡ ನಡೆಯುತ್ತೆ. ಇದಾದ ನಂತರ ಎಲ್ಲರೂ ಕೂಡ ಅಲ್ಲಿ ಒಂದು ಸ್ವಲ್ಪ ಅಂದರೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅಂತಿಮ ವಿಧಿವಿಧಾನಕ್ಕೂ ಮುಂಚೆ ಏನು ಕುಟುಂಬಸ್ಥರಿಗೆ ಎಲ್ರಿಗೂ ಕೂಡ ಅಂತಿಮ ದರ್ಶನ, ಕೊನೆಯದಾಗಿ ಮುಖವನ್ನು ನೋಡುವಂಥದ್ದು, ಜೊತೆಗೆ ಅಲ್ಲಿ ಅವ್ರ ಪೂಜೆಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ನಡೆಯುತ್ತೆ. ಸೊ ಇದೆಲ್ಲವೂ ಆದ ನಂತರ ಅಲ್ಲಿಗೆ ಅಂತ್ಯಕ್ರಿಯೆಗೆ ಸಮಯ ಆದಂಥ ನಂತರ ಎಲ್ಲವೂ ಕೂಡ ಸುಸೂತ್ರವಾಗಿ ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಒಕ್ಕಲಿಗ ಸ್ವಾಮೀಜಿಗಳು ಹಾಗೆಯೇ ಪುರೋಹಿತರ ಮಾರ್ಗದರ್ಶನ ಈಗಾಗಲೇ ಎಲ್ಲವೂ ರೀತಿ ಕೂಡ ಹೊಳೆನರಸೀಪುರದ ಮಾವಿನಕೆರೆ ತೊಪ್ಪಲು ಏನಿದೆ, ರಂಗನಾಥಸ್ವಾಮಿಯ ಮಾವಿನಕೆರೆ ತೊಪ್ಪಲು, ಅಲ್ಲಿ ಎಲ್ಲವೂ ಕೂಡ ಈಗಾಗಲೇ ಸಿದ್ಧತೆ ಆಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಓಡುತ್ತೆ. ಜೊತೆಗೆ ಈ ಒಂದು ವಾಹನದಲ್ಲಿ ಏನಿದೆ ಚಿರಶಾಂತಿ ವಾಹನ, ಈ ವಾಹನದಲ್ಲೇ ಸುಮಾರು 4 ಜನ ಕೂರೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. 4-5 ಜನ ಇದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು HD ಕುಮಾರಸ್ವಾಮಿ ಹಾಗೆ ರೇವಣ್ಣ ಅವರು ಈ ಒಂದು ಚಿರಶಾಂತಿ ವಾಹನದಲ್ಲಿ ಚೆನ್ನಮ್ಮನ ಜೊತೆಗೆ ಕೂತು ತೆರಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಇನ್ನೊಂದು 10 ನಿಮಿಷದಲ್ಲಿ ಚಿರಶಾಂತಿಯ ವಾಹನ ಹೊಳೆನರಸೀಪುರದತ್ತ ಹೊರಡಲಿದೆ. ಸ್ಥಳದಿಂದ ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ನಾಳೆ ಅಂತ್ಯಕ್ರಿಯೆ ಇದೆ. ನಾಳೆ ಬೆಳಗ್ಗೆಯವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ನಾಳೆ ಮಧ್ಯಾಹ್ನ ಬಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ಕೂಡ ನಡೆಸಲಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇಡೀ ಹರದನಹಳ್ಳಿ ಒಂದು ರೀತಿಯಲ್ಲಿ ಶೋಕದಲ್ಲಿದೆ. ನಾಳೆ ಬೆಳಗ್ಗಿನವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ದೇವೇಗೌಡರ ಹುಟ್ಟೂರು, ಇಡೀ ಹುಟ್ಟೂರು ಶೋಕದಲ್ಲಿ ಮುಳುಗಿದೆ. ಜೀವನವೆಲ್ಲ ದೇವೇಗೌಡರ ಉಳಿತು, ಶ್ರೇಯಸ್ಸು, ಯಶಸ್ಸಿಗಾಗಿಯೇ ಬದುಕಿ ಬಾಳಿದಂಥವರು ಚೆನ್ನಮ್ಮ. ಚೆನ್ನಮ್ಮ ಅವರ ನಿಧನದಿಂದ ದೇವೇಗೌಡರ ಹುಟ್ಟೂರು, ಈ ಹರದನಹಳ್ಳಿ ಗೌಡರು ಬೆಳೆದಂಥ ಊರು, ಜೊತೆಗೆ ರಾಜಕೀಯ ಶಕ್ತಿ ಕೇಂದ್ರ ಕೂಡ ಹೌದು. ಅದರ ಜೊತೆ ಚೆನ್ನಮ್ಮನವರ ಹುಟ್ಟೂರು, ಹಿರಿಹಳ್ಳಿ ಜನತೆ ಇವರೆಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅವರೆಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನದವರೆಗೂ ಕೂಡ